ಇವ ಇವ ಏನಪ್ಪ? ಇವ ಅದು ಲಕ್ಷ್ಮಕ್ಕರ್ ಬಂದಿದ್ರ ಆಗಲಾಗ ವಿಜ್ಜಿ ಆಮೇಲೆ ಜಯಾಕರ್ ಲಕ್ಷ್ಮಕ್ಕರ್ ಅವ್ರ ಮನೆಯವರೆಲ್ಲರೂ ಮನೆದೇವ್ರಿಗೆ ಹೋಗ್ತಾರಂತೆ. ಮತ್ ನೀ ಏನಾರ ಅಂತಿ ಅಂತಂದು ಅದಕ್ಕೆ ನನಗೆ ಹೇಳಕ್ ಹೇಳಿದ್ಲ. ನಾಳೆ ಹೋಗ್ತಾರಂತ ಅವ್ರು. ಇದು ಏನನ್ನ ಹೋಗ್ಬಿಡ ಆಕಿಗೆ ಒಂದ್ ಸ್ವಲ್ಪ ಹೊಲಕ್ಕೆ ಹೋಗ್ಬರ್ತೀನಿ ಮತ್ತೆ ಹೇಳಿ ಹೋಗು ಅಂತ ನಂದ. ಹೊತ್ತು ಮುಗಿದ ಬರ್ತೀನಿ. ಅವ್ರು ಹೆಂಗೋ 4 ನಶಿನಾಗ ಹೋಗ್ತಾರಂತ. 4 ನಶಿನಾಗ ಹೋಗಿ ಮಕ್ಳು ರಾತ್ರಿ ಬರ್ತಾರ. ಮತ್ ನೀ 2 ದಿವಸ 3 ದಿವಸ ಹೋಗ್ತಾರ ಅಂತ ತಿಳ್ಕೊಳ್ಕೊಬೇಡ. ರಾತ್ರಿ ಎಲ್ಲ ಬಂದ್ಬಿಡ್ತಾರ. ಅದಕ್ಕೆ ಇವ್ ಏನನ್ನ ಹೋಗ್ಬೇಡ. ಹೋಗ್ಬರ್ಲಿ. ಇದೊಂದ್ ಕಾರ್ಯ ಆತಂದ್ರೆ ರಾತ್ರಿ ಅವ್ರ ಮನೆಗೆಲ್ಲ ಮುಗ್ದ ಬಿಟ್ಟವಲ್ಲ. ಆಯ್ತು ಬಿಡಪ್ಪ. ಎಲ್ಲ ನೀನೇ ಬಂದು ಹೇಳಿದ್ಮ್ಯಾಗ ಇನ್ನೇನೈತಿ? ನೀನು ಅಕ್ಕಿ ಕೊಟ್ಟ ನಾನೇನು ಬಾಯ್ ಮಾಡಕ್ಕೆ ಹೋಗ್ಲಿ? ನನಗೇನು ಇದೇನು? ಹೋಗ್ಬಿಡು. ಯಾಕೆ ತಿರ್ಗಾಡೊಳಕ್ಕೆ ನಾನು ಮನಿ ಬಾಳೆವು ಸಂಸಾರ ಇದನ್ನೆಲ್ಲ ನಾನು ಹೇಳೋದು. ಅದನ್ನ ಅಕ್ಕಿಗೆ ಅಷ್ಟಿದಾಗತ್ತಂದ್ರೆ ಹೋಗ್ಬಿಡು. ನಿನಗೂ ಬೇಕಿಲ್ಲ ಬಾಳೆವು, ಅಕ್ಕಿಗೂ ಬೇಕಿಲ್ಲ. ಹಿಂಗೆ ಹರಿಗಾಡ್ರಿ. ನೀನು ದುಡ್ಡು ತಂದು ಹಾಕು. ಅಕ್ಕಿ ತಿಂದು ಹರಿಗಾಡ್ತಾ. ಅದಕ್ಕೆ ನೀ ಹಿಂಗೆ ಮಾತಾಡ್ತಿ ಅಂತ ಆಕಿ ನಿಂಗಂತ ಹೇಳಕ್ ಬಂದಿಲ್ಲ. ಆಯ್ತು ಬೈವಾ, ನಾವು ಒಂಚೂರು ಹೊಲಕ್ಕೆ ಅರ್ಜೆಂಟ್ ಆಳು ಬಂದ್ರೆ ನಾನು ಹೋಗ್ಬೇಕು. ನೀ ಅಕ್ಕಿಗೆ ನನಗೆ ಹೋಗ್ಬೇಡ, ಸುಮ್ಮನೆ ಇಬ್ರು. ಐತಿಲ್ಲ ಬಾಳ ಹಿಂತಿ ಬಾಳ ಏನಂತ ಹಾಡ್ದೆ ನಾನು ಇತ್ತನ್ನ ಮಗ ಒಬ್ಬನೇ ಒಬ್ಬ ಮಗ ಅಂತಂದು ಮುತ್ತನಂತ ಮಗ, ರತ್ನಂತ ಮಗ, ಬಂಗಾರನಂತ ಮಗ ಅಂತ ಹಾಡಿ ಹೋಗೋತಿದ್ದೆ. ಈಗ ತಗಡು ಬಂಗಾರ ಈಗ ಹೆಂಡತಿ ಚೀಲ ಹಿಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತಿ. ಇಕ್ಕಿ ನಾಳೆ ಊರಿಗೆ ಹೊಕ್ಕಾಳ. ಅದು ಹೆಂಗೆ ಹೊಕ್ಕಾಳ ನಾನು ನೋಡ್ತೀನಿ. ಇದೇನಾತಿಕೀಗ ನಮ್ಮ ಅತ್ತಿಗೆ ದನಿ ಅನ್ನೋದು ಒಂದು ನಮ್ನಿ ಈಗಾಗ ಸಾಯ್ತಾರಲ್ಲ ಅನ್ನೋರಂಗೈತಿ. ಸತ್ತೋಕ್ಕಳ ಅನ್ಮತ್ತೀನಾರ. ಯೋ ದೇವ್ರೇ, ಹಬ್ಬದ ಅಡಿಗೆ ಮಾಡಿ ಊರಿಗೆಲ್ಲ ಹಂಚ್ಬಿಡ್ತೇನೆ. ನೋಡಿ ಬರ್ತೀನಿ ತಡಿ ಏನಂತ. ಅತ್ತೀರ ಅತ್ತೀರ ಏನಾತ್ರಿ? ಯಾಕೋ ನಮ್ನಿ ಸಪ್ಪಗದಿರಿ? ಏನಾಗೈತಿ? ಚಳಿ 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 ಮೈಕೈ ಬ್ಯಾನಿ, ತಲೆ ಹೊಡ್ತಾ. ಅಯ್ಯೋ 108 ಜಡ್ಡು ಹಾಕಿಸ್ಕೊಂಡವ. ಯವ್ವ ಅಯ್ಯಪ್ಪ, ಈಗ ಸಾಯ್ತೀನೋ ನಾ ಸಪ್ಪತ್ತೆ ಸಾಯ್ತೀನೋ ಅನ್ನಂಗಾಗೈತಿ. ಎದ್ದಳಕ್ಕಾಗೋಲ್ತು. ಯೋ ಜಡ್ಡು ಯಪ್ಪ. ಅಯ್ಯೋ ಮೈಕೈ ಬ್ಯಾನಿ. ಅಯ್ಯಪ್ಪ ಸುಸ್ತು. ಒಂಚೂರು ಗಂಜಿ ಮಾಡ್ಕೊಂಬಾರ, ಕೂಳು ಹೋಗಲ್ತು. ಒಂಚೂರು ಬಿಸಿ ಚಾ ಮಾಡ್ಕೊಂಬ, ಚಳಿ ಹೋಗತ್ತನ. ಹೋಗ ವಾ ದೇವ್ರೇ. ಅಲ್ಲ ನಮ್ಮ ಅತ್ತೆ ಈ ನನ್ನ ಗಂಡನ ಕೂಟ ಮಾತಾಡ ಮುಂದೆ ನೆಟ್ಟಗ ಇದ್ಲು. ಇದಕ್ಕಿದಂಗ ಚೇಜರ್ ಬಂದ್ವ, ಇದಕ್ಕಿದಂಗ ಮೊಮ್ಮಕ್ಳು ಅಷ್ಟು ಜಡ್ ಬಂದು ಒಕ್ಕರ್ಸ್ಕೊಂಡ್ವ. ಏನಿದ್ರ ಮರಮ್ಮ? ಯಾಕ್ರಿ ನಾನು ನೋಡಿ ಭಾಳ ಸಿಟ್ಟಾಗೈತನ? ಬಂದಿರ್ಬೇಕು ಮಗು ಸಿಟ್ಟು. ಏನು ಮಾಡಲಿ? ಮತ್ತೆ ಈ ಹಡ್ಬಿಟ್ಟು ಬೇರೆ ಊರ್ ತಿರ್ಗಕತ್ರ ಮನೆಗಳು ಯಾರು ಮಾಡ್ಬೇಕು? ಅದಕ್ಕೆ ನಾನು ಈ ಪ್ಲಾನ್ ಮಾಡಿ ಮಕ್ಕೊಂಡು ಅಕ್ಕಿ ಊರಿಗೆ ಹೋಗೋದು ಬಿಡಿಸ್ತೀನಿ ನೋಡ್ರಿ ಬೇಕಿದ್ರೆ. ಅತ್ತೆ ಇದು ಗಂಜಿಗೆ ಉಪ್ಪು ಹಾಕ್ಲಿ ಸಕ್ರೆ ಹಾಕ್ಲ್ರಿ? ಅಯ್ಯೋ ಯಾಡಬೇಟಿ, ಸಕ್ರೆ ಹಾಕಿ ಊರ್ ಮಧ್ಯಾಹ್ನಕನ ಸಕ್ರೆ ಕಲೆ ಜಡ್ಡು ಸೇರಿ ಚಟ್ಟದ ಹೋಗ್ಬೇಕಂತ ಕಾಯಕತ್ತೇನ? ಸಕ್ರೆ ಏನು ಬೇಡ, ಒಂದು ತಟೂಗ ಉಪ್ಪು ಹಾಕು, ಆಮೇಲೆ ಒಂಚೂರ ತುಪ್ಪ ಹಾಕಿ ಕೈಯಾಡ್ಸ್ಕೊಂಡು ತಗೊಂಬಾ. ಆರಾಮಿಲ್ಲ ಅಂದ್ರೂ ಅದಕ್ಕೇನು ಕಮ್ಮಿ ಇಲ್ಲ. ಅತ್ತೀರ ಚಾ ಹಿಡೀರಿ, ಗಂಜಿ ಕುದಿಯಕ್ಕೆ ಇಟ್ಟು ಬಂದೀನಿ. ಚಾ ಅಂದ್ರಲ್ಲ, ಚಾ ಕುಡ್ರಿ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಬೆಚ್ಚಗಾಗುತ್ತೆ. ಗಂಜಿ ಮಾಡ್ಕೊಂಬರ್ತಾ ಅಂತಿದ್ರಿ. ಚಳಿ ಜಲಿತ ಜಲಿತ ಚಾ ಕುಡಿದು ಮತ್ತೆ ಬೆಚ್ಚ ಮುಖತಿರ್ತಾರ. ಚಳಿ ಅತ್ತೀರ ಇನ್ನ ಇವರು ಹೊಲಕ್ಕೆ ಹೋಗಿದ್ದಂಗಿಲ್ಲ, ಅಲ್ಲಿ ಇದ್ರಂತಲ್ಲ ಅಗಸಿ ಅಂತಲ್ಲಿ ಇರ್ತಾರ. ಆಳ್ಬಳ ಕರ್ಕೊಂಡು ಹೋಗಂತೇಳಿ ಹುಡುಗಿ ಒಟ್ಟಿನ ಮಗ ಹೇಳೇನ ಡಾಕ್ಟರ್ ಕರ್ಕೊಂಬ ಅಂತೇಳಿ. ಏನ ಡಾಕ್ಟ್ರ? ಅವ್ನು ಚುಚ್ಚುತ್ತಾನ ಕುಂಡಿಗೆ 108. ಒಳ್ಳೆಯವ್ವ ಒಳ್ಳೆ ಒಂದು ನಮೂನಿ ಇವನು ಕೊಡ್ತಾನ ಗುಳಿಗಿನ. ಗೋಲಿಗುಂಡ ಇದ್ದಂಗೆ ಇರ್ತಾವ. ಗಂಟಲ್ ತೆಗೆಲ್ ಸಿಕ್ಕೊಂಡು ಸಾಯ್ತಾನೇನ. ನನಗೆ ಡಾಕ್ಟರ್ ಸವಾಸನೇ ಬೇಡ. ಅಲ್ರಿ ಇದ್ದೀರ ನೀವ ಹೋಗಂತಿದ್ರಿ, ಏನಾರ ಒಂಚೂರು ಏನಾರ ಡಾಕ್ಟರ್ ಅಂತ ಕರ್ಕೊಂಡು ಹೋಗಲ್ಲ, ತೋರ್ಸಲ್ಲ, ನನಗೇನೋ ಮಾಡಲ್ಲ ಮಟ್ಟಲ್ಲ, ನನಗೆ ಆರಾಮಿಲ್ಲ ಅಂದ್ರೆ ನೋಡಲ್ಲ, ಸಾಯಿಸ್ಬೇಕಂತ ಮಾಡ್ರಿ ಹಂಗೆ ಅಂತ ನೀವು ಒಟ್ಟು ಅಂತಿದ್ರಿ. ಡಾಕ್ಟರ್ ಅಂತೆಲ್ಲ ಹೋಗಿ ಕುಳಿತಿದ್ರಿ. ಇವತ್ತೇನ ಇಷ್ಟು ತ್ರಾಸಾಗಿದೆ ಅಂತೀರಿ? ಡಾಕ್ಟರ್ ಅಂತ ಹೋಗಲ್ಲ ಅನ್ನಕತ್ತೀರಿ? ಅದು ಅವಾಗ. ಈಗ ಕುಂಡಿ ಚುಚ್ಚಿಸ್ಕೊಂಡು ಬರೀ ಕುಂಡಿ ತುಂಬ ತೂತಾಗ್ಯಾವ. ನೀರ್ಗಿರನ್ ಹಾಕಿರ ಚಿಲ್ ಅಂತಂದು ಕಾರಂಜಿ ಗತಿ ಸಿರಿತಾವ. ಹಂಗೆ ತೂತಾಗ್ಯಾವ ಗೊತ್ತಾನ. ಗಂಟ್ಲ ಅನ್ನೋದು ಅದೇನೋ ಅಂತಾರಲ್ಲ, ನುಂಗಿ ಗೋಲಿಗುಂಡ. ಅಲ್ಲಲ್ಲ ನೀನ ಸಿಕ್ಕೊಂಡಂಗದ ಎರ್ಯಾಗ. ಒಳ್ಳೆಯವ್ವ ಈಗ ಒಳ್ಳೆ ಬೇಕಾದ್ರೆ ನೋಡೋಣ ಮುಂದೆ. ಈಗ ಮಾತ್ರ ನನಗೆ ಡಾಕ್ಟರ್ ಸವಾಸನ ಬೇಡವಾ? ಹೋಲ್ಬಿಡ್ರಿ ಅತ್ತೀರ, ಡಾಕ್ಟರ್ ಬೇಡ ಅಂದ್ರೆ ಬೇಡ. ಅದು ಇವ್ರು ಮುಲಿ ಮನ್ಯಾಗ ಆಕಿ ಯಾರಕ್ಕೆ ನಿಮ್ಮ ಗೆಳತಿ ಅದೇನ ಐತಲ್ರಿ ಹೆಸರು? ಚೆನ್ನವ ಅಲ್ಲ ಕಮಲವ ಅಲ್ಲ, ಹನುಮವ ಅಲ್ಲ, ಯಾರ ಅಂತಿದ್ರಲ್ರಿ? ನಿಂಗವ. ನಿಂಗವ ಏನೋ ಇದನ್ನ ಗೌಟಿ ಔಷಧ ಕೊಡ್ತಾಳ ಅಂತ ಅಲ್ಲೇ ಹೋಗ್ತಿದ್ರಲ್ಲ ಜಾಸ್ತಿ. ಅಕ್ಕಿನಾರ ಕರ್ಕೊಂಬ ಅಂತ ಹೇಳೇನ್ರಿ? ಹೇಳ್ಬಿಟ್ಟ ನಿಂಗೆ ಹಾಡ್ಬಿಟ್ಟು. ಒಳ್ಳೆಯವ ಅಕ್ಕಿ ಗೌಟಿ ಔಷಧ ತೊಗೊಂಡ್ರೆ ಪೈಕಿ ಮನೆಗೆ ಆಡಿಡ್ಬೇಕು. ಮೊದಲೇ ಕೈಕಾಲಾಗ ಸುರಿಲ್ಲ. ಈಗೆಲ್ಲ ಅದನ್ನು ನನಗೆ ಒಂದು ಸ್ವಲ್ಪ ಆರಾಮ್ ತೊಗೋಬೇಕು. ಒಂದು ಸ್ವಲ್ಪ ಮಕ್ಕೊಳಕ್ಕೆ ಬಿಡು. ಮಕ್ಕೊಂಡಿದ್ದೆ ಅಂದ್ರೆ ಆರಾಮ್ ಅಕ್ಕಿನಿ. ಒಟ್ಟು ಕಾಳಜಿ ಮಾಡಿ ಅವಾಗ ಒಟ್ಟು ಬಂದು ಚಾ ಕೊಟ್ಟೆ, ಗಂಜಿ ಕೊಟ್ಟೆ, ಏನ ತಿನ್ನಕ್ಕೆ ಬಿಸಿ ಮಾಡಿಕೊಟ್ಟೆ ಅಂತಂದು ಆರಾಮಾಗತ್ತೆ. ಮಕ್ಕೋತೀನಿ. ಸ್ವಲ್ಪ ಬಿಟ್ಟು ಗಂಜಿ ತೊಗೊಂಬ. ಹೋಗ ಮಕ್ಕ ಏನು ನೋಡಕತ್ತಿ? ಹೋಗು. ಇದೇನು ನನಗೆ 2-3 ದಿವಸ ಆದ್ರೂ ಬಿಡ್ತೈತೆ ಇಲ್ಲಿ ಜ್ವರ. ಹುಷಪ್ಪ ದೇವ್ರೇ. ಅಲ್ಲ ನಮ್ಮತ್ತೆ ಡಾಕ್ಟರ್ ಬೇಡ ಅಂತಳ, ಗೌಟಿ ಔಷಧ ಬೇಡ ಅಂತಳ. ಅಲ್ಲ ಯಾವತ್ತೊಂದು ಬೇಡ ಅನ್ನಲ್ಲ. ಅಯ್ಯೋ ಜೀವದ ಮೇಲೆ ಕೆಟ್ಟ ಜೀನ್ ಹಂಕದ.
ಜೀವ ಎಲ್ಲಿ ಹೋಗುತ್ತೋ ಅಂತ ಆ ನಮ್ಮನೆ ಬದಲು ದವಾಖಾನೆ ಓಡಕ್ಕಿದ್ಲು ಇಲ್ಲ ಅದೇ ನನ್ನ ನಿಂಗವ ಆಕಿ ಅಂತ ಗೌಟಿ ಔಷಧ ತಗೊಳಕ್ ಓಡಕ್ಕಿಲ್ಲ ಅಂಥದ್ದು ಇವತ್ತು ನಾವಾಗಿ ಕರ್ಕೊಂಡೋಗಿ ಬರ್ರಿ ಎತ್ತೀರ ಅಂದ್ರೆ ಹೋಗೋಣ ಅಂದ್ರೆ ನಾಟಕ ಇಟ್ಕೊಂಬರಕತ್ತಾಳ ನಮ್ಮ ಅತ್ತೆ ಯಾಕೆ ಮಾಡ್ತಿರ್ಬೋದು ಮಗಳಂತೂ ಇಲ್ಲ ಓ ಈಗ ಗೊತ್ತಾತ ನನ್ನ ಗಂಡ ಆಗಲ್ಲ ಹೇಳೋದಲ್ಲ ಲಕ್ಷ್ಮಕ್ಕನ ಮನೆಗೆ ಇದಕ್ಕೆ ಹೋಗ್ತೀನಿ ಮನೆ ದೇವ್ರಿಗಂತ ಅದನ್ನು ಬಿಡ್ಸಕ್ಕೆ ಈ ನಾಟಕ ಅತ್ತಿ ನೀ ಅತ್ಯಾಗ ನಾನು ಸೊಸಿ ನೀ ಚಾಪಿ ಕೆಳಗೆ ನುಸುಳಿದ್ರೆ ನಾನು ನಿನ್ನ ರಂಗೋಲಿ ಕೆಳಗೆ ನುಸುಳ್ತೀನಿ ನನ್ನ ಕೊಟ್ಟಾಗ ನೀನು ಸವಾಲು ಹಾಕ್ತೀಯ ನೋಡೇ ಬಿಡ್ತೀನಿ ನೀನು ಮಕ್ಕೊಂಡು ಜಡ್ ಬಂದು ಮಕ್ಕೊಂಡು ನಾಟಕ ಮಾಡ್ತೀಯ ನಾನು ಹೋಗಿ ತೋರಿಸ್ತೀನಿ ನೋಡೇ ಬಿಡ್ತೀನಿ ಯವ್ವ ಈಕಿನ ಹೆಂಗಾರ ಮಾಡಿ ಹೋಗ ತಪ್ಸಬೇಕು ನಾಳೆ ಬೆಳಗ್ಗೆ ಕರೆದು ಹೋಗೋ ಮುಂದೆ ಇನ್ನೂ ಜಾಸ್ತಿ ಮಾಡ್ತೀನಿ ಈ ಮನೆ ದೇವ್ರಿಗೆ ಹೋಗೋದು ಒಂದು ಯಾವಾಗ ಮುಗಿತೈತೆ ಏನು ಹೊಲ್ದಾಗ ನೋಡ್ರೆ ಜಿಗಿ ಕೆಲಸ ಅಪ್ಪು ಬತ್ತ ಬಡದಾಡಕತ್ತಾನ ಮಳೆ ಬೇರೆ ಹತ್ತಿ ಬಿಟ್ಟೈತೆ ಪೀಕ್ ಹಾಕ್ಬೇಕು ಬಡ ಇವತ್ತು ಮುಗಿಸ್ಬಿಡೋಣ ನಾಳೆಯಿಂದ ಅವ್ರು ಹೊಲಕ್ಕೆ ಹೋಗಿ ನಾನು ನೀನು ಹೊಲಕ್ಕೆ ಹೋಗಿ ಮಾವ ನಾನು ನಿನಗೆ ಬುತ್ತಿ ತೊಗೊಂಬರ್ತೀನಿ ನಿನಗೆ ಮತ್ತು ದೊಡ್ಡ ಮಾವಾಗ ಬೇಡ ನಾವು ಮಧ್ಯಾಹ್ನ ಬರ್ತೀವಿ ಅವಾಗ ಬರ್ತಿರ್ತೀವಿ ಹಂಗೆ ಬರ್ತೀವಿ ಬಂದು ಉಣ್ಬೇಕಿವಿ ಅಯ್ಯ ಮಾವ ನಿನಗೇನು ಗೊತ್ತು ಹೊಲಕ್ಕೆ ಹೆಂಡತಿ ಬುತ್ತಿ ತೊಗೊಂಬಂದ್ರೆ 2 ಹೊತ್ತು ಜಾಸ್ತಿನ ಹೋಗತಿ ನನಗೂ ಒಂಥರ ಖುಷಿ ಇಳಕಲ್ ಸೀರಿ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ ಬುಟ್ಟಿ ತುಂಬಾ ಪ್ರೀತಿ ತಂದ್ಲು ಕೋರಿ ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ ವೈಲೇಸ ಐಸ ವೈಲೇಸ ಅಂತ ನೀನು ಹಾಡ್ತಿರ್ಬೇಕು ನಾನು ಗೆಜ್ಜೆ ಹಾಕ್ಕೊಂಡು ಮೊಣಕಾಲ್ ಮುರಿ ಸೀರೆ ಎತ್ಕೊಂಡು ಬುತ್ತಿ ತಗೊಂಡು ಬಂದ್ರೆ 2 ಹೊತ್ತು ಯಾಕೆ ಪುಟ್ಟಿನ ತಿಂದ್ಬಿಡ್ತೀವಿ ಮಾವ ಅದರ ಗಮ್ಮತ್ತ ಬೇರೆ ಅಯ್ಯ ದೇವ್ರೆ ಅಲ್ಲ ನೀ ಬುತ್ತಿ ತರೋದಕ್ಕೂ ನಾನು ಯಾಕೆ ಹಾಡಾಡ್ಬೇಕು ಅದ ನೀ ಮಣಕಾಲ್ ತನಕ ಸೀರೆ ಯಾಕೆ ತೊಗೊಂಬರ್ತಿದ್ದಿ ಸೀರೆ ಕೆಳಗೆ ಇಟ್ಕೊಂಡು ಬಾ ಬುತ್ತಿ ತಿನ್ನಕ ಹೊಟ್ಟೆ ಹಿಡಿದಷ್ಟು ಹಿಡಿಸ್ತೀನಿ ಜಾಸ್ತಿ ಯಾಕೆ ಹೋಗುತ್ತೆ ನೀನೊಬ್ಬಕ್ಕೆ ಏನೋ ಹೇಳಂದ್ರೆ ಇನ್ನೊಂದು ಹೇಳ್ತಿದ್ದಾಗ ಏನು ಬ್ಯಾಡ್ ಬಿಡು ಸುಮ್ಮನೆ ಸೀರೆಗೆ ಉಟ್ಕೊಂಡು ಚಲೋ ದೇವು ಮೊಣಕಾಲ್ ಮುರಿ ಸೀರೆ ಜಗ್ಗಿ ರೇಟ್ ಅನ್ನು ಅವು ಇವು ಅಂತಂದು ಯಾಕೆ ಸುಮ್ಮನೆ ಮತ್ತೆ ಅದಕ್ಕೊಂದು ಸೀರೆ ಕೊಡಿಸ್ಬೇಕು ಬೇಡ ನಾ ಮಧ್ಯಾಹ್ನ ಬರ್ತೀನಿ ತಗೋ ಅಪ್ಪ ನಾವು ಬಂದು ಇಲ್ಲೇ ಉಂಡು ಹೋಗ್ತೀವಿ ಅಯ್ಯೋ ಎಂತ ಮಾವ ಪೆದ್ದ ಮಾವ ಈ ಪೆದ್ದ ಮಾವನ್ ಕಟ್ಕೊಂಡು ನನ್ನ ಜೀವನದಾಗ ಇನ್ನ ಏನೇನು ಅನ್ಸ್ಕೊಂಡು ಮದುವೆ ಯಾಕೆ ಮಾಡ್ಕೊಂಡು ಗೊತ್ತಿಲ್ಲ ಒಟ್ಟು ನಿಮ್ಮ ಮುಖ ನೋಡಿದ್ನು ಏನೋ ಯಾಕೋ ಸೋತೆ ಒಳ್ಳಾದೆ ಆದ್ರೆ ಈಗ ಈ ಪೆದ್ದ ಗಣ ಕೊಟ್ಟಾಗ ಹೆಂಗೆ ಜೀವನ ಮಾಡ್ಬೇಕು ತಿಳಿವಲ್ತು ಅಲ್ಲ ಭಾರತಿ ನಾನು ಏನು ಮಾಡಿದ್ದೆ ಅಂತ ನನಗೆ ಪೆದ್ದ ಅಂತೀನಿ ನೀನು ಅಲ್ಲ ನೀನು ಸೀರೆ ಹೊಲಸಾಪಡ್ದಂತ ಮಣ್ಕೊಳ್ ಗಂಟೆಗೆ ಯಾಕೆ ಎತ್ಕೋತಿ ಕೆಳಗಡೆ ಅಂದೆ ಅಲ್ಲಿ ಯಾಕೆ ಬುತ್ತಿ ತೊಗೊಂಬರ್ತಿ ಸುಮ್ಮನೆ ಇಲ್ಲೇ ಉಣ್ತೀನಿ ಅಂದೆ ನೀನು ಅಂತಿದ್ದಿ ಅಲ್ಲಿ ಬಂದ್ರೆ 2 ಹೊತ್ತು ಅಂತ ಹೊಟ್ಟೆ ಹಿಡಿಸ್ತಷ್ಟು ಅಷ್ಟು ಹೌದಿಲ್ಲ ಎಲ್ಲರೂ ಉಣ್ಣೋದು ಹೋಗವ ನೀ ಏನೇನು ಅಂತಿದ್ದಿ ನಾನು ನಿನಗೆ ಹಿಂಗಂದ್ರೆ ನನಗೆ ಪೆದ್ದು ಅಂತ ಬೈತಿದ್ದಿ ಏನ್ ಮಾಡಕತ್ತೀರಿ ಅಯ್ಯೋ ಅತ್ತಿ ನಿನ್ನ ಮಗನ ಪೆದ್ದ ತನಕ ಹಣಿ ಜಜ್ಕೊಳಕತ್ತೀನಿ ನೋಡು ಯಾಕೆ ಹೇಳ್ಬಿಟ್ಟಿ ನನ್ನ ಮಗ ಪೆದ್ದ ಅಂತ ನಿನಗೆ ಯಾವಾಗ ಹೇಳಿದ್ದೆ ಅಯ್ಯೋ ಮತ್ತೆ ಹಂಗ ಹೆಸರಿಟ್ಟಿ ಊರ್ ಮಂದೆಲ್ಲ ಹಂಗ ಕರೀತಾರ ಏನ್ ಮಾಡಿದ ಅಂತದು ಇನ್ನೇನತ್ತಿ ನಾಳಿಂದ ಹೊಲಕ್ಕೆ ಹೋಗ್ತೀನಿ ಇವತ್ತು ಮನೆದವ್ರಿಗೆ ಹೋಗಿ ಬಂದ್ಮೇಲೆ ಅಂದ ಸರಿ ನಾಳಿಂದ ಬುತ್ತಿ ಮಧ್ಯಾಹ್ನ ತರ್ತೀನಿ ಅಂತ ನಾನು ಅಂದೆ ನಾನೇನಂದೆ ಈಗ ಪಿಕ್ಚರ್ನಾಗ ಹಾಡು ಹಾಡ್ಕೊಂತೈತಲ್ಲ ಮೊಣಕಾಲ್ ಸೀರೆ ಉಟ್ಕೊಂಡು ಅಂತಂದದು ಹಂಗೆ ಹಾಡ್ಕೊಂತ ನಾನು ನೀನು ನೋಡು ಬುತ್ತಿ ತೊಗೊಂಬರ್ತೀನಿ ಚಂದ ಸೀರೆ ಉಟ್ಕೊಂಡು ಅಂತಂದು ಅದ ಕಣ್ಣೈತಿವೇನೋ ಇರ್ತಾವಲ್ಲತ್ತಿ ಹಂಗ ನೋಡೋದು ಸಂಧಿ ಮಾಡೋದು ಅಂತವಲ್ಲ ಹಂಗಂದ್ರೆ ಅದೆಲ್ಲ ಎದಕ್ಕೆ ಮೊಣಕಾಲ್ ತನಕ ಯಾಕೆ ಎತ್ಕೊಂಡ್ಬರ್ತಿದ್ದಿ ಕೆಳಗೆ ಇಳಿಸ್ಕೊಂಬ ಹಂಗೆ ಹಿಂಗೆ ಅಂತ ನಾವು ಏನು ಹೇಳ್ಬೇಕತ್ತಿ ಇಷ್ಟು ಸೂಕ್ಷ್ಮ ಗೊತ್ತಾಗಲ್ಲ ಅಂದ್ರೆ ಹೆಂಗತ್ತಿ ನಿನ್ನ ಮಗಂದು ನೋಡವ ಅದಕ್ಕೆ ನಾನು ಪೆದ್ದ ಅಂತಾಳ ನಾನು ಏನು ಹೇಳಿದ್ನಿ ಸುಮ್ಮನೆ ಯಾಕೆ ಬರ್ತಿದ್ದಿ ಸೀರೆ ಉಟ್ಕೊಂಡು ಅಷ್ಟು ಎತ್ಕೊಂಡು ಹೊಲ್ಸ್ ಮಾಡ್ಕೊಂಡು ಅಲ್ಲಿ ತರೋದಕ್ಕೆ ನಾನಾ ಮನೆಗೆ ಬರ್ತೀನಪ್ಪ ನಾನಿಬ್ರು ಮೊದ್ಲು ಬರ್ತಿದ್ವಿ ಅಂತ ಹೇಳಿದೆ ಇಲ್ಲಿ ಏನು ತಪ್ಪೈತವ ಅಯ್ಯೋ ದೇವ್ರೆ ಈಕಿ ನೋಡಿದ್ರ ಫುಲ್ ಸ್ಪೀಡ್ ನನ್ನ ಮಗ ನೋಡ್ರ ಫುಲ್ ಸ್ಲೋ ಈ ಸ್ಪೀಡು ಈ ಸ್ಲೋ ನನಗೆ ಕೂತಿಗ್ತಂತವ ಯವ್ವ ಇದು ಏ ಮಗನ ಆಕಿ ಹೆಂಗೆ ಹೇಳ್ತಾ ಹ್ಞೂ ಅನ್ಲ ನಿಂದೇನು ಗಂಟು ಹೋಗುತ್ತಾ ಹ್ಞೂ ಅನ್ನ ಕೇಳ್ದಂಗೆ ಮಾಡ್ಸಾಕ ಓ ನಮ್ಮ ಅತ್ತಿ ಹಿಂಗ ಹೇಳ್ಕೊಡ ಮಗಗೆ ಏನು ಕೇಳ್ದಂಗೆ ಕೇಳು ಅಂತಂದು ಯಾರು ಕೇಳ್ತಾಳೆ ಹೇಳು ಅಯ್ಯೋ ದೇವ್ರೆ ಬಂಗಾರದಂತ ಅತ್ತಿ ಸಿಕ್ಕಿವ ಮಂದೆಲ್ಲರೂ ಏ ಮಗನ ಏನು ಕೇಳ್ದಂಗೆ ಕೇಳ್ಬೇಡ ಹೆಂಡತಿ ಕಿಚಿಲ ಬೇಡ ಹೆಂಡತಿ ಲಾಲ ಬೇಡ ಅಂತ ತಾಯಿ ಹೇಳಿದ ಮಾತು ಗೆರಿ ಹಾಕಿದ್ದು ದಾಟ್ಬಿಡ ಅಂತಿರ್ತಾರೆ ಅಯ್ಯೋ ಅತ್ತಿ ನಾ ಹೇಳ್ದಂಗೆ ಕೇಳಂತ ಹೇಳ್ತೀಯಲ್ಲ ಅತ್ತಿ ನಿನ್ನಿಲ್ಲಡ ನಾಳೆ ಸತ್ತ ಮೇಲೆ ನೀನು ಒಂದು ಬಂಗಾರದ ಪ್ರತಿಮೆ ಮಾಡಿ ಕುಂದಿಸ್ಬಿಡ್ತೀನಿ ನಮ್ಮ ಅತ್ತಿ ಅಂತೇಳಿ ಮಾಡಿಸ್ತೇವೆ ಬಂಗಾರದ ಪ್ರತಿಮೆನ ಜೀವಂತಿದ್ದಾಗೂ ಮಾಡಿಸಿದೆ ಯವ್ವ ಬೇಡ ನೀನು ಮಾಡಿಸೋದು ಬೇಡ ಅದು ಇದು ಹುಡುಗೋಕೆಲ್ಲ ಅರ್ಬಿ ರೆಡಿ ಇಟ್ಕೊಂಡ್ರೆ ಇಬ್ಬರದು ಹ್ಞೂ ಅತ್ತಿ ನಂದು ನನ್ನ ಗಂಡಂದು ಎಲ್ಲ ಇಟ್ಕೊಂಡಿನಿ ಮತ್ತು ನೀನು ನಿನ್ನ ಗಂಡಂದು ಇಟ್ಕೊಂಡು ಇಲ್ಲ ಮತ್ತೆ ಅದ್ರ ಮತ್ತೆ ಮತ್ತೆ ಒಬ್ಬಕ್ಕೆ ಹೊಸ ಚೆನ್ನಾಗಿ ಇಟ್ಕೋ ಅಯ್ಯೋ ದೇವ್ರಿ ಅಲ್ಲೆಲ್ಲ ನಮ್ಮ ಮತ್ತೆ ನಿನಗೆ ಏನಾಗ್ತಾಳ ಹಂಗೆ ಬಂದು ನೋಡು ವ್ಯಾನ್ ಹೊಸ ಅಲ್ಲಿ ಬಕ್ ಅನಿಸ್ತಾಳ ನೀನು ಕರಾಟಿ ಕೊಲ್ಪಕ್ಕಲ್ತಾ ನಿಮ್ಮ ಮತ್ತೆ ಏನಿಲ್ಲ ಆದರೆ ಅದಕ್ಕೂ ಹೆಚ್ಚ ಕಲ್ತಾ ಹೋಗ್ಬಿಡ್ರಿ ಈಗೇನು ನಾ ಮುಂಜಾನೆ ಹೋಗೋದಾ ಎಷ್ಟೊತ್ತಿಗೆ ಬಿಡೋದವ ಮುಂಜಾನೆ ಜಲ್ದಿ ನಸಿನಾಗ 5 ಗಂಟೆಗೆ ಬಿಟ್ಟು ಅಂದ್ರೆ ಬಿಸಿಲಾಗದ್ರಾಗ ಹೋಗಿ ಮುಟ್ಕೊಂತೀವಿ ಆಮೇಲೆ 2 ಅರ್ಬಿ ಜಾಸ್ತಿ ಇಟ್ಕೋರಿ ಒಂದು ಅಲ್ಲಿ ಹೋದ್ಮ್ಯಾಗ ಜಳಕ ಮಾಡಿ ಉಟ್ಕೊಳಕ ಮತ್ತೆ ಏನಾರು ನೀವು ಅಲ್ಲಿ ನೀರಿನ ಆಟ ಆಡಿದ್ರೆ ಒಂದು ಇರುವಲ್ಲೊಂದು ಹೆಚ್ಚು ಏನ ನೀರದವಲ್ಲ ಆಟ ಆಡಕ ಹುಷಾರು ಮತ್ತೆ ಚಂದಾಗಿ ಇಟ್ಕೋರಿ ಅತ್ತಿ 2 ಜೊತೆ ಇಟ್ಕೋತಂತ ನಾವು ಬಸ್ಸಿಂಗ ಬಿಚ್ಚಿಟ್ಟಿದ್ರಲ್ಲ ಹಂಗ ಅಲ್ಲೇ ಬಸ್ಸಿಂಗ ಪೂಜೆ ಮಾಡಿ ಬಸ್ಸಿಂಗ ಬಿಟ್ಟು ಬರ್ಬೇಕು ಅವನು ಇಟ್ಕೊಂಡು ಚಂದಾಗಿ ಹೌದಾ ಅತ್ತಿ ನಾ ಈಗ ಹೇಳಕತ್ತೀನಿ ನಾ ಇಟ್ಕೊಂಡಿದ್ದಿಲ್ಲ ಸರಿ ಒಂದು ಅದಕ್ಕಾಗಿ ಒಂದು ಬ್ಯಾಗ್ ಬೇರೆ ಮಾಡ್ತೀನಿ ಬಸ್ಸಿಂಗ ಇಟ್ಕೊಳಕ
ಇವ ಮತ್ತೇನಾರು ಇದ್ರೆ ಈಗ ಈಕಿ ಮುಂದೆ ಹೇಳ್ಬಿಡು, ಈಕೆಲ್ಲ ಇಟ್ಕೊಂತಾಳ. ಆಮೇಲೆ ನೀನು ನನ್ನ ಮುಂದೆ ಏನಂತಿದೆ, ನಾನು ತಲೆ ಎಲ್ಲಿ ತಗೋರ್ತ ಒಲ್ಲ, ಒಂದ್ ವೇಳೆ ನೀನು ಮರ್ತೇವೋ ಇಲ್ಲ ಯಾರ ಮರ್ತ ಅಲ್ಲಿ ಹೋದ್ಮೇಲೆ ಪಿಚಾ ಆಡ್ಕೊಂತ ಕುಂದಿರ್ತಿ. ಈಕಿ ಹೇಳು ಎಲ್ಲ ನೆನಪು ಮಾಡಿ ಇಟ್ಕೊಂತ. ಹ್ಞೂನಪ್ಪ, ಜವಾಬ್ದಾರಿ ತಗೊಂಡ ಮನಿದು ಈಗಾಲೇ. ಇಲ್ಲ ಅಂದ್ರೆ ಮತ್ತೆ ಈಕಿನ ಬಿಟ್ಟೆ ನಾನು ರೊಕ್ಕೊಂಡ ತಿಂದ್ಬಿಡ್ತೀನಿ. ಜವಾಬ್ದಾರಿ ಜವಾಬ್ದಾರಿ. ನೋಡು ನೋಡು ಹೆಂಗೆ ಇಟ್ಕೊಂತೀಯ ಏನ್ ಕತೆ ಎಲ್ಲ ಚಂದ ನೋಡ್ಕೋ. ಅಯ್ಯೋ ಅತ್ತಿ, ನೀನು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ನೀ ಇಷ್ಟು ಹೇಳ, ನೀ ಕಾಲಿಗೆ ತೋರಿಸಿದಂತ ತಲೆ ಮೇಲೆ ಹತ್ಕೊಂಡು ಮಾಡ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಬಿಡು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ನಾನಿರುವಾಗ. ನೀನು ಚಂದ ಆರಾಮಾಗಿರು, ನಾನು ಸುಸಿ ಎಲ್ಲ ನೋಡ್ತೀನಿ. ಟನಂ 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 ಟ. ಅಯ್ಯೋ ದೇವ್ರಿ, ಎಂಥ ಬೆಳ್ಳಿ ನೀನು. ಯವ್ವ ಯವ್ವ ಯವ್ವ, ನಿನ್ನಂತ ಅಕ್ಕಿ ಕೈಯಾಗ ನನ್ನ ಮಗನ ಕೊಟ್ಟಿನಲ್ಲ. ಯವ್ವ, ಮಂಗನ ಕೈಯಾಗ ಮಾಣಿಕೆ ಕೊಟ್ಟಂಗಾಗೈತಿ. ನನ್ನ ಮಗ ಸಂಪಾದನೆ ಐತ್ಲಿ, ಅರದು ಹುರ್ದು ಮುಕ್ಕ ಬೇಡ. ಚಂದ ಜೋಪಾನ ಜತ್ನ ಮಾಡಿ ಚಂದ ನೋಡ್ಕೊಲೆ ನನ್ನ ಮಗನ. ನಾನು ನಿನ್ನ ಕೈಯಾಗ ಕೊಟ್ಟಿನಿ. ಆದ್ರೆ ಚಿಂತೆ ಬಿಟ್ಬಿಡತ್ತಿ. ಅಯ್ಯೋ, ನೀನೊಬ್ಬದಕ್ಕೆ ಏನ ನಿನ್ನ ಮಗ ನೋಡ್ಕೊ. ನನಗೂ ನನ್ನ ಗಂಡ ನೋಡ್ಕೊಂಡು ಗೊತ್ತೈತಿ. ಓ, ನಿನ್ನ ಗಂಡ ನನ್ನ ಮತ್ತೆ ನೋಡ್ಕೋಬು. ಬಸ್ಸಿಂಗ ಮರಿಬಿಡ, ನೆನಪು ಮಾಡಿ ಇಟ್ಕೋ ಮಗ್ಲ. ಗಂಡ ನನಗೆ ಹೊಲಕ್ಕೆ ಬರಬೇಡ ಅಂತೇನ? ನಾಳೆಯಿಂದ ಹೊಲಕ್ಕೆ ಬುತ್ತಿ ತಗೊಂಡು ನಾನೇ ಬರ್ತೀನಿ, ನೋಡ್ತಿರೋ.